ಎಸ್ಎಂ ಕೃಷ್ಣ. ರಸ್ತೆಗೆ ಫ್ಲೈಓವರ್ ಮಾಡಿದ್ರು ಎಸ್ಎಂ ಕೃಷ್ಣ. ಅಡ್ವಾನ್ಸ್ ಕಾರ್ಯಪಡೆ ಮೂಲಕ ಐಟಿ ಕ್ರಾಂತಿ. ಬೆಂಗಳೂರು ನಗರ ಅತಿ ಇಕ್ಕಟ್ಟಾದ ಪ್ರದೇಶ ಹೊಂದಿರುವ ಚಿಕ್ಕ ಜಿಲ್ಲೆ. ಇಂಥ ಸಿಟಿ ಬಗ್ಗೆ ದೂರದೃಷ್ಟಿ ಹೊಂದಿದ ನಾಯಕ ಅಂದ್ರೆ ಅದು ಮಾಜಿ ಸಿಎಂ ಎಸ್ಎಂ ಕೃಷ್ಣ. ಬೆಂಗಳೂರು ಅಭಿವೃದ್ಧಿ ಕನಸಿನೊಂದಿಗೆ ಟಾಸ್ಕ್ ಫೋರ್ಸ್, ಅಡ್ವಾನ್ಸ್ ಕಾರ್ಯಾಚರಣೆ, ಖಾಸಗಿ ಸಾರ್ವಜನಿಕ ಕ್ಷೇತ್ರಗಳ ತಜ್ಞರ ಕಾರ್ಯಪಡೆ ಮೂಲಕ ಕ್ರಾಂತಿ ಸೃಷ್ಟಿಸಿದ್ರು. ಇದರೊಂದಿಗೆ ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆ ಹಾಕಿದ್ದು ಎಸ್ಎಂ ಕೃಷ್ಣ. ಕೃಷ್ಣ ಆಡಳಿತದಲ್ಲಿ ಐಟಿ ಮಹಾಕ್ರಾಂತಿ. ಬೆಂಗಳೂರಿನತ್ತ ವಿಶ್ವದ ಕಂಪನಿಗಳ ಚಿತ್ತ. ಎಸ್ಎಂ ಕೃಷ್ಣ ಅವಧಿಯಲ್ಲಿ ಐಟಿ ಕ್ಷೇತ್ರ ಉತ್ತುಂಗಕ್ಕೆ ಏರಿತ್ತು. ಕಾರಣ ಇಷ್ಟೇ, ಎಸ್ಎಂಕೆ ಐಟಿ ಸೆಕ್ಟರ್ಗಾಗಿ ಸರಳೀಕೃತ ಕಾರ್ಮಿಕ ನೀತಿ ತಂದು ಕ್ರಾಂತಿ ಸೃಷ್ಟಿಸಿದ್ರು. ಆ ನೀತಿಗಳನ್ನ ಇವತ್ತೆಲ್ಲ ಹೇಳಿದ್ರೆ ಮುಗಿಯೋದಿಲ್ಲ. ಎಸ್ಎಂಕೆ ಐಟಿ ಕ್ರಾಂತಿ, ಫೈಲಿಂಗ್ ಪದ್ಧತಿ, ಅಕೌಂಟಿಂಗ್ನಲ್ಲಿ ಕಂಪ್ಯೂಟರೀಕರಣ, ಟಾಸ್ಕ್ ಮತ್ತು ಲೈಸೆನ್ಸ್ ವ್ಯವಸ್ಥೆ ಸರಳೀಕರಣ, ಬಂಡವಾಳ ಹೂಡಿಕೆ ಆಕರ್ಷಣೆಗೆ ಏಕಗವಾಕ್ಷಿ ಯೋಜನೆ, ನಿಯಂತ್ರಣ ಪ್ರಾಧಿಕಾರ ರಚನೆ ಮೂಲಕ ದಿಟ್ಟ ಹೆಜ್ಜೆ, ಕೃಷ್ಣ ನೀತಿಯಿಂದ ಆಡಳಿತಾತ್ಮಕ ಕಾರ್ಯ ಸರಳೀಕರಣ, ಐಟಿ ಸೆಕ್ಟರ್ಗಾಗಿ ಸರಳೀಕೃತ ಕಾರ್ಮಿಕ ನೀತಿ ರೂಪಣೆ, ಯಾವುದೇ ಸಮಯದಲ್ಲೂ ನೌಕರರ ನೇಮಕ ಸಾಧ್ಯ, ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ಕೆಲಸಕ್ಕೆ ಅವಕಾಶ. ಇದರಿಂದ ಕಾರ್ಮಿಕ ಸಂಪನ್ಮೂಲಕ್ಕೆ ಸಿಕ್ಕ ಬಲ. ರಾಜ್ಯದ ಸರಳ ನೀತಿಗೆ ಮನಸೋತ ವಿದೇಶಿ ಕಂಪನಿಗಳು. ವಿಶ್ವದ ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತ ಇನ್ಫೋಸಿಸ್, ಬಳಿಕ ವಿಪ್ರೋ ಸೇರಿದಂತೆ ಅನೇಕ ಕಂಪನಿಗಳ ಉದಯ. ಉದ್ಯಾನ ನಗರಿಯಿಂದ ಐಟಿ ಸಿಟಿಯಾಗಿ ಮಾರ್ಪಟ್ಟ ಬೆಂಗಳೂರು. ಬೆಂಗಳೂರಿನ ಜಿಡಿಪಿ ಬೆಳವಣಿಗೆ ದರದಲ್ಲೂ ಪ್ರಗತಿ. ಇಡೀ ಇತರೆ ಭಾರತದ ಜಿಡಿಪಿ ಪ್ರಗತಿ ದರ 7.93%. ಹೆಬ್ಬಾಳ ಫ್ಲೈಓವರ್ ಇದು ಭಾರತದ ಅತಿ ಉದ್ದದ ಮೇಲ್ಸೇತುವೆ. ಇದೀಗ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಕೇಳೋದು ಕಾಮನ್. ಇದನ್ನ ಅಂದೇ ಅರಿತ ಎಸ್ಎಂ ಕೃಷ್ಣ ಹೆಬ್ಬಾಳ ಫ್ಲೈಓವರ್ಗೆ ಶಂಕುಸ್ಥಾಪನೆ ಮಾಡಿ ಕೆಲವೇ ತಿಂಗಳುಗಳಲ್ಲಿ ಕಾಮಗಾರಿಯನ್ನ ಮುಗಿಸಿ ಮೇಲ್ಸೇತುವೆ ಉದ್ಘಾಟನೆ ಮಾಡಿದ್ರು. ದುರಾದೃಷ್ಟವಶಾತ್ ಅಂದ್ರೆ ಕೃಷ್ಣ ಅಧಿಕಾರದಲ್ಲಿ ರಾಜ್ಯಕ್ಕೆ ಬರಗಾಲದ ಗ್ರಹಣ ಹಿಡಿದಿತ್ತು. ಆದರೂ ಮಳೆಗಾಗಿ ಮೋಡ ಬಿತ್ತನೆ ಕಾರ್ಯಕ್ರಮಗಳನ್ನ ರೂಪಿಸಿ ಜನರ ಮನಸ್ಸಲ್ಲಿ ಅಳಿಸಲಾರದ ನೆನಪಾದ್ರು. ಎಸ್ಎಂ ಕೃಷ್ಣರ ದೂರದೃಷ್ಟಿ ಬೆಂಗಳೂರನ್ನ ದೇಶದ ಐಟಿ ರಾಜಧಾನಿಯಾಗಿ ಮಾಡಿದ್ರೆ ವಿಶ್ವಕ್ಕೆ ಸಿಲಿಕಾನ್ ವ್ಯಾಲಿಯಾಗಿ ಫೇಮಸ್. ಸಿಲಿಕಾನ್ ಸಿಟಿ, ಐಟಿ ಕ್ಯಾಪಿಟಲ್ ಗರಿ ಹಿಂದಿನ ರೂವಾರಿ. ಆಧುನಿಕ ಬೆಂಗಳೂರಿನ ನಿರ್ಮಾತೃ ಇನ್ನು ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಿಷ್ಟು ಎಸ್ಎಂ ಕೃಷ್ಣ ಅವರ ಸಾಧನೆ. ಅದರ ಜೊತೆಗೆ ಈಗ ರಾಜಕೀಯ ಗುರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎಸ್ಎಂ ಕೃಷ್ಣ ಅವರು ಜೊತೆಗೆ ವೈಯಕ್ತಿಕವಾಗಿ ಬೀಗರು ಕೂಡ ಹೌದು. ಸೊ ಅವ್ರನ್ನ ನೋಡ್ತಾ ಇದ್ದಂತೆ ಭಾವುಕರಾಗಿದ್ದಾರೆ. ಆ ಸನ್ನಿವೇಶ ಹೇಗಿತ್ತು ತೋರಿಸ್ತೀವಿ. ಅವರು ಜೊತೆಗೆ ವೈಯಕ್ತಿಕವಾಗಿ ಆರಂಭದಲ್ಲೇ ಹೇಳಿದೆ ಬೀಗರು ಕೂಡ ಹೌದು. ಹಾಗಾಗಿ ಅವರ ಅಗಲಿಕೆಯ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಭಾರದ ಮನಸ್ಸಲ್ಲಿ ಬೆಂಗಳೂರಿಗೆ ಆಗಮಿಸಿದ್ರು. ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ನೋಡ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. ಆ ಸನ್ನಿವೇಶ ಹೇಗಿತ್ತು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. I don't want, if I try to go on telling about our relationship and his contribution to the state.
ಸಂಬಂಧ ತಂದೆ ಮಗನ ಸಂಬಂಧ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋಂಥದ್ದಿಲ್ಲೇನು ಈಗ ಬೇಡ, ಮಾತು ಬೇರೆ ದಿದ್ದಲ್ಲಿ ನಾನು ಅದೆಲ್ಲ ಮಾತಾಡ್ತೀನಿ. ನಾನು ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ. ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾ ಇದೆ. ಸಾಧನೆ ನಾನು ಏನ್ ಹೇಳಲಿ, ಸಾಧನೆ ಎಲ್ಲ ನಿಮ್ ಕಣ್ಣಲ್ಲೇ ಇದೆ. ವಿಕಾಸಸೌಧ ಅಂದ್ರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸಸೌಧ ಕೊಟ್ಟಿದ್ರು. ಉದ್ಯೋಗ ಸೌಧ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧವನ್ನ ಅವರು ಕೊಟ್ಟರು. ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟ ಕಾರ್ಯಕ್ರಮದಿಂದ ಹಿಡಿದು ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನ ನೀಡಿದವರು. ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂತಂದ್ರೆ ಅವರು. ಕಾವೇರಿಗೋಸ್ಕರನೇ ಅಧಿಕಾರನ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು. ಮಧ್ಯರಾತ್ರಿ ರಾಜ್ಕುಮಾರ್ ಅಪಹರಣ ಆದಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು, ನೀ ಎಲ್ಲಿದ್ಯಾ ಅಂತ. 10:15 11 ಗಂಟೆ ಮಲಗಿದೆ ನಾನು. ನನ್ನ ಹೆಂಡತಿ ಬಂದು ಕೃಷ್ಣ ಸಾಹೇಬರು ಫೋನ್ ಮಾಡ್ತಾವ್ರೆ ಅಂತ ಇಬ್ರು ತಕ್ಷಣ ಓಡ್ ಬಂದೆ. ಸೊ ಯಾವ ರೀತಿ ಅಷ್ಟು ನೋವು ಪಟ್ಟರು, ಏನ್ ಮಾಡಿದ್ರು ಅಂತ ನನಗೆ ಗೊತ್ತಿದೆ. ಅದು ಅವ್ರನ್ನ ಈಚೆಗೆ ತೆಗೆದುಕೊಂಡು ಬರ್ಬೇಕಾದ್ರೆ ಏನೆಲ್ಲ ನಾವು ಮಾಡಿದ್ವಿ ಅನ್ನೋದು ನಮ್ಗೆ ಗೊತ್ತಿದೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಗವರ್ನೆನ್ಸ್ ಅನ್ನೋ ಒಂದು ಪದಕ್ಕೆ, ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟದ್ದನ್ನ ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉತ್ತಮವಾದಂತ ಒಂದು ಆಡಳಿತಗಾರರು. ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಹಲವು ಗಣ್ಯರು ಕಂಬನಿ ಮಿಡಿತಿದ್ದಾರೆ. ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಹಾಗಾಗಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯೋದಕ್ಕೆ ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ಯಾರೆಲ್ಲ ಬಂದ್ರು, ಏನಾಗ್ತಾ ಇದೆ, ಅವರ ಹುಟ್ಟೂರಲ್ಲಿ ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ, ಪ್ರತಿ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಆಣ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಚಿಕ್ಕದೊಂದು ವಿರಾಮದ ನಂತರ ಅದೇ ರೀತಿ ಅವರು ಇಲ್ಲಿ ಜನಗಳ ಒಂದು ಸಹನೆನ ಅವರು ಯಾವ ತರ ನೋಡ್ಕೊಂಡು ಎಲ್ಲಾರನ್ನೂ ಸಮಾಧಾನ ಪಡಿಸ್ಕೊಂಡು, ನೀವು ಹೇಳಿದ್ರಿ ಅವಾಗ್ಲೇ ಅವರು ಊಟನೂ ಕೂಡ ಮಾಡೋ ನಿಜ. ಅದು ನಾನು ಬಂದ ಮೇಲೂ ಕೂಡ ಅವರು ನನ್ನ ಒಂದ್ ದಿವಸ ಮನೆ ಕರ್ಸ್ಕೊಂಡಿದ್ರು ಸಾಹೇಬ್ರು, ಎಸ್.ಎಂ. ಕೃಷ್ಣ ಅವರು ಮನೆ ಕರ್ಸ್ಕೊಂಡು ಕೇಳಿದ್ರು ನನ್ನ, ಹೇಗಿತ್ತು ಗೋವಿಂದರಾಜ್ ಅವರೇ ನಿಮ್ಮ ಕಥೆ. ನಾನು ಹೇಳಿದೆ, ಸ್ವಾಮಿ ನಾವು ಬಂದಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಒಂದು ಸಹನೆಯಿಂದ, ನೀವು ಇಲ್ಲಿ ನಡ್ಕೊಂಡಂತ ರೀತಿಯಿಂದ ಎಲ್ಲಾರನ್ನೂ ಸೇರಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ನಮ್ಮನ್ನ ಕರ್ಕೊಂಬರಕ್ಕೆ ನೀವು ಪಟ್ಟ ಪ್ರಯತ್ನ ಇದೆಯಲ್ಲ, ಅದು ನಿಜವಾಗೂ ಮಹಾನ್ ಪ್ರಯತ್ನ. ಅದು ನಿಜವಾಗಿ ದೇವರು ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಬೇಕು ಅಂತ ಅವತ್ತೇ ಕೂಡ ನಾನು ಅವತ್ತಿಗೆ ಹೇಳಿದ್ದೆ. ನಾನು ಹೇಳ್ಕೊಂಡು ಇವತ್ತು ನಾವು ಜೀವವಾಗಿ ಬಂದಿದ್ದೀವಿ ಅಂದರೆ, ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀವಿ ಅಂತ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ಎಸ್.ಎಂ. ಕೃಷ್ಣ ಅವರು. ಅಪ್ಪಾಜಿಯವರು ಕೂಡ ಅವ್ರ ಬಗ್ಗೆ ತುಂಬ ಅಭಿಮಾನ ಇತ್ತು ಅವರಿಗೆ. ಎಸ್.ಎಂ. ಕೃಷ್ಣ ಅವರು ಅದು ಏನು ಮಹಾನ್ ಪ್ರೀತಿ ಇತ್ತು ನಮ್ಮ ಯಜಮಾನರಿಗೆ, ಅದನ್ನು ನಾವು ಮರೆಯೋಕ್ಕಾಗಲ್ಲ. ಹೇಳೋರು ಅವರು, ಇಲ್ಲ ಬಿಡಪ್ಪ ಅಂಥ ಒಂದು ಮಹಾನ್ ವ್ಯಕ್ತಿನ ನಾವು, ಎಂಥ ವ್ಯಕ್ತಿ ನಮ್ಮ ಕಾಡಿಗೆ ಹೋದಾಗ ಅವರು ಸಹಕಾರ ಕೊಟ್ಟಂತ